ಕಾದಂಬರಿಯ ಕೆಲವು ಸೀನ್ಗಳಲ್ಲಿ ಪ್ರೇಮ ಮತ್ತೆ ಕಾಮದ ನಡುವಿನ ಗೆರೆ ಇನ್ವಿಸಿಬಲ್ ಆಗ್ತಾ ಹೋಗ್ತಾ 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 ಮತ್ತೆ ವಾಪಸ್ಸು ಗ್ರಿಪ್ಗೆ ಬರುತ್ತೆ. ಈಗಲೂ ನನಗೆ ಗೊತ್ತಿಲ್ಲ ಈ ಪುಸ್ತಕ ಹೇಗೆ ರಿಸೀವ್ ಆಗಿದೆ, ಏನಾಗಿದೆ ಅಂತ ಕ್ಲಿಕ್ ಆಗಿದೆ ಕ್ಲಿಕ್ ಆಗದೆ ಇರೋದು. ನನ್ನ ಬದುಕಿನಲ್ಲಿ ಅಕ್ಷತಾ ಅನ್ನೋ ಒಂದು ಕ್ಯಾರೆಕ್ಟರ್ ತುಂಬ ಕಾಡುತ್ತೆ, ಮುಂದೆನೂ ಕಾಡ್ಬೋದು. ಅವರೇಜ್ ಪ್ರಾಡಕ್ಟು ತುಂಬ ಸದ್ದು ಮಾಡಿದ್ರೆ ಏನೂ ಸದ್ದು ಮಾಡದೇ ಇರೋ ಒಂದು ಜೆನ್ಯೂನ್ ಪ್ರಾಡಕ್ಟ್ನ ಹಿಂದೆ ಬೀಟ್ ಮಾಡುವಂತಹ ಕಾಲ ಇದು. ನನ್ನ ತುಂಬ ಕಾಡಿರೋದು ಒಂದು ಸಾವು, ಇನ್ನೊಂದು ಕಾಮ, ಇನ್ನೊಂದು ಕತ್ಲು. ಕಿಲಿಗದ್ರೆ ಏನಂದ್ರೆ ದಯವಿಟ್ಟು ಪುಸ್ತಕ ಓದಬೇಕು. ವೀಕ್ಷಕರೇ ನಮಸ್ಕಾರ. ವೀರಲೋಕ ಬುಕ್ಸ್ ಅರ್ಪಿಸುವ ಪುಸ್ತಕತೆ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ಪುಸ್ತಕತೆಯ 5ನೇ ಸಂಚಿಕೆ. ಈ ಸಂಚಿಕೆಯಲ್ಲಿ ಯುವ ಬರಹಗಾರ ಮತ್ತು ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ಜಯರಾಮಚಾರಿ ಅವರು ನಮ್ಮ ಜೊತೆಗಿದ್ದಾರೆ, ಮತ್ತು ಅವ್ರ ಜೊತೆಗೆ ಕಿಲಿಕ್ ಕಾದಂಬರಿ ಕೂಡ ಇದೆ. ಈ ಒಂದು ವಿಶೇಷ ಸಂದರ್ಶನವನ್ನು ನಡೆಸ್ಕೊಡ್ಲಿಕ್ಕೆ ನಮ್ಮ ನಡುವೆ ಇರತಕ್ಕಂತಹ ವಿಶಿಷ್ಟ ಕಥೆಗಾರ್ತಿ ಪೂರ್ಣಿಮಾ ಭಟ್ ಅವರು ಇದ್ದಾರೆ. ಇನ್ನು ಮುಂದಿನ ಸಂದರ್ಶನವನ್ನು ಅವ್ರು ನಡೆಸ್ಕೊಡ್ತಾರೆ. ನಮಸ್ಕಾರ. ಇವತ್ತು ಸುಮಾರು 2-2.5 ತಿಂಗಳಿಂದ ನಿಲ್ಲದೆ ಸದ್ದು ಮಾಡುತ್ತಿರುವ ಕಿಲಿಗ್ ಕಾದಂಬರಿಯ ಕುರಿತಾಗಿ ಕಾದಂಬರಿಕಾರ ಜಯರಾಮಾಚಾರಿ ಅವರ ಹತ್ರ, ಕಿಲಿಗ್ ಕಾದಂಬರಿಕಾರ ಜಯರಾಮಾಚಾರಿ ಅವರ ಹತ್ರ ಸಂವಾದವನ್ನು ಮಾಡಲಿಕ್ಕಿದ್ದೇವೆ. ಜಯರಾಮಾಚಾರಿ ಅವರು ಇದ್ದಾರೆ, ಅವರು ನಮ್ಮೊಡನೆ ಮುಕ್ತ ಮನಸ್ಸಿನಿಂದ ಮಾತಾಡಲಿಕ್ಕಿದ್ದಾರೆ. ಜಯರಾಮಾಚಾರಿ, ಸ್ವಾಗತ ನಿಮಗೆ. ಸರಿ, ಮೊದಲನೇ ಪ್ರಶ್ನೆ ಪುಸ್ತಕದ ಶೀರ್ಷಿಕೆಯಿಂದಲೇ ಶುರು ಮಾಡೋಣ. ಕಿಲಿಗ್ ಈ ಹೆಸರೇ ಯಾಕೆ? ಈ ಕ್ವಶನ್ಗೆ ಆನ್ಸರ್ ಮಾಡೋ ಮುಂಚೆ ನಿಮಗೆ ಕಂಗ್ರಾಟ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಹೊತ್ತಿಗೆ ವಿಜೇತರಾಗಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಜಯರಾಮ್. ಕಿಲಿಗ್ ಯಾಕೆ ಅಂತ ಹೇಳಿದ್ರೆ, ನಾನು ಕೆಲಸ ಮಾಡೋದು ಮೆಟ್ರೋ ಸ್ಟೇಷನಲ್ಲಿ. ಅಲ್ಲೊಂದು ಲಾಸ್ಟ್ ಆ್ಯಂಡ್ ಫೌಂಡ್ ರಿಜಿಸ್ಟರ್ ಇರ್ತದೆ. ಅಂದರೆ ಏನಾದ್ರು ಕಳೆದೋದ್ರೆ ಅದನ್ನು ನಾವು ಬರೆದು ಯಾರು ಕ್ಲೈಮ್ ಮಾಡ್ರೆ ವಾಪಸ್ ತೊಗೊಬೇಕು. ಪ್ರತಿ ಸ್ಟೇಷನಲ್ಲೂ ಅದಿರೋದ್ರಿಂದ ನನಗೆ ಆ ಲಾಸ್ಟ್ ಆ್ಯಂಡ್ ಫೌಂಡ್ ರಿಜಿಸ್ಟರ್ ಇದೆಯಲ್ಲ, ಅದು ಯಾವಾಗಲೂ ಒಂಥರ ವಿಶೇಷವಾದದ್ದೊಂದೇನೋ ಸ್ಟೇಷನಲ್ಲಿ ಇದೆ ಅಂತ ಅನಿಸುತ್ತೆ. ಆಕರ್ಷಣೆ. ಹೌದು. ಕಳೆದೋಗಿರೋದು ನಮ್ಮ ಹತ್ರ ಪಟ್ಟಿರುತ್ತೆ, ಯಾರೋ ಕಳೆದೋಗಿರೋದು ನಮ್ಮ ಹತ್ರ ಪಟ್ಟಿರುತ್ತಲ್ಲ, ಅದು ನನಗೆ ಯಾವಾಗಲೂ ವಿಶೇಷ ಅನಿಸುತ್ತೆ. ಹಾಗಾಗಿ ಪ್ರತಿ ಸಲ ಯಾರು ಏನಾದ್ರು ಕಳೆದು ವಾಪಸ್ ತಗೊಬೇಕಂದ್ರೆ ಅದೇನೋ ನಮಗೆ ತಲೆಯಲ್ಲಿ ಹೊಸ ಕಥೆಗಳನ್ನೋ ಹೊಸ ಪಾತ್ರನೋ ಸೃಷ್ಟಿ ಮಾಡ್ತಾ ಹೋಗುತ್ತೆ. ಆ ಥರ ಯೋಚಿಸ್ತಿದ್ದಾಗ ನನಗೊಂದು ಐಡಿಯಾ ಬಂದಿತ್ತು. ನನ್ನ ಲೈಫಲ್ಲಿ ಯಾರೋ ಕಳೆದೋಗಿರೋರು, ಅವರು ಏನೋ ಕಳೆದೋಗಿರೋದನ್ನ ಹುಡ್ಕೊಂಡು ಬಂದಾಗ ಹೇಗಿರುತ್ತೆ, ಆ ವೈರುಧ್ಯಗಳು ಹೇಗಿರುತ್ತೆ ಅಂತ ಒಂದು ಐಡಿಯಾ ಜನರೇಟ್ ಆಯಿತು, ಬೀಜ. ಸೊ ಅದ್ರ ಮೇಲೆ ಡೆವಲಪ್ ಮಾಡಿದಾಗ ಈ ಕತೆ ಓಪನ್ ಆಗಿ ಅದಕ್ಕೆ ಲಾಸ್ಟ್ ಆ್ಯಂಡ್ ಫೌಂಡ್ ಅಂತಲೇ ಇಟ್ಟಿದ್ದು ಮೊದಲು. ಅದಾದಮೇಲೆ ಕಿಲಿಗ್ ಅಂತ ಯಾಕಂದರೆ ಅದು ತುಂಬ ಪ್ಲೈನ್ ಆಯಿತು ಅಂತ ನಮ್ಮ ಪ್ರೂಫ್ ರೀಡಿಂಗ್ ಅವರು ಹೇಳಿದ್ರು. ಲಾಸ್ಟ್ ಆ್ಯಂಡ್ ಫೌಂಡ್ ತುಂಬ ಪ್ಲೈನ್ ಅನಿಸ್ತು. ಹಾಗಾಗಿ ಒಂದಷ್ಟು ಏನೇನೋ ಟ್ರೈ ಮಾಡಿದ್ವಿ, ಫ್ರೆಂಡ್ ರಿಕ್ವೆಸ್ಟು ಅದು ಇದು ಅಂತ ಏನೇನೋ ಮಾಡಿದ್ವಿ. ಕನ್ನಡದ ಒಂದಷ್ಟು ಟೈಟಲ್ಗಳನ್ನ ವರ್ಕೌಟ್ ಮಾಡಿದ್ವಿ. ಅದಾದಮೇಲೆ ನಾನೊಂದಷ್ಟು ಇದು ಮಾಡ್ತಿದ್ದಾಗ ಈ ಪದ ಕಿಲಿಗ್ ಅನ್ನೋ ಪದ ತುಂಬ ವಿಶೇಷ ಅನಿಸ್ತು. ಅಂದರೆ ಒತ್ತಕ್ಷರ ಇಲ್ಲ, ಒಂದು ತುಂಬ ಹೇಳೋಕ್ಕೆ ಈಸಿ ಆಗುತ್ತೆ. ಆಮೇಲೆ ಈ ಸಬ್ಜೆಕ್ಟ್ಗೆ ಇದಕ್ಕಿಂತ ಬೇರೆ ಟೈಟಲ್ ಸಾಧ್ಯನೇ ಇಲ್ವೇನೋ ಅನ್ನೋ ಒಂದು ಫೀಲಿಂಗ್ ಸ್ಟಾರ್ಟ್ ಆದಮೇಲೆ ಸೀದಾ ಕಿಲಿಗ್ ಅಂತಲೇ ಇಟ್ವಿ. ಹಾಗಾಗಿ ಕಿಲಿಗಾದ್ರೆ ಏನಂದರೆ ದಯವಿಟ್ಟು ಪುಸ್ತಕ ಓದಬೇಕು. ನಿಜ ನಿಜ, ತುಂಬ ಆಕರ್ಷಣೀಯವಾದಂತಹ ಟೈಟಲ್ ಕಿಲಿಗ್. ಆ ಪುಸ್ತಕದ ಹೆಸರು ನೋಡಿದ್ರೇ ಪುಸ್ತಕ ಕೊಂಡ್ಕೊಳ್ಬೇಕು ಅಂತ ಅನಿಸುತ್ತೆ. ಹೇಗೆ ರಿಲೇಟೆಡ್ ಇರ್ಬೋದು ಈ ಕಿಲಿಗ್ ಅನ್ನೋದಕ್ಕೆ, ಹೇಗೆ ರಿಲೇಟೆಡ್ ಇರ್ಬೋದು, ಹಾಗಾಗಿ ತಗೊಳ್ಳೋಣ ಅಂತ ಅಂದ್ಕೊಂಡು ಖಂಡಿತ ಓದೋಣ ಅಂತ ಅನಿಸುತ್ತೆ. ಇನ್ನು 2ನೇ ಪ್ರಶ್ನೆ, ಕಾದಂಬರಿಯನ್ನು ಬರೆಯೋಕ್ಕೆ ಶುರು ಮಾಡೋಕ್ಕಿಂತ ಮುಂಚೆ ನೀವು ಡಿಸೈಡ್ ಮಾಡಿದ್ರಾ ಕಾದಂಬರಿಯ ಓಘ ಹಿಂಗೇ ಇರಬೇಕು ಅಂತ, ಅಥವಾ ಬರಿತಾ ಬರಿತಾ ಕತೆ ತನ್ನಂತಾನು ಕಂಡುಕೊಳ್ತಾ ಕಾದಂಬರಿ ವಸ್ತು, ಕತೆ, ಪಾತ್ರಗಳು ತಮ್ಮನ್ನು ಕಂಡುಕೊಂಡ್ವಾ? ಹೇಗೆ ಪ್ರೋಸೆಸ್ ಏನು, ಅದನ್ನು ಹೇಳ್ತೀರಾ? ಪ್ರೋಸೆಸ್ ನನಗೆ ಗೊತ್ತಿಲ್ಲ. ಇದು ನನಗೆ ತೀರಾ ಅಭ್ಯಾಸಿ ಬರಹಗಾರನಲ್ಲ. ತುಂಬ ಇನ್ನು ನನ್ನ ಎದೆಯಲ್ಲಿ ಏನು ಇಟ್ಕೊಳ್ಳೋಕ್ಕಾಗದೇ ಇರೋವಂಥ ಏನಾದ್ರು ಕಾಡ್ತಾಯಿದ್ರೆ ನಾನು ಸೀದಾ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹಾಗಾಗಿ ಒಂದಷ್ಟೇನೋ ಕಾಡ್ತಾ ಇರುತ್ತಲ್ಲ, ತುಂಬ ಹಿಂದೆ 2012 or 13 ಅನಿಸುತ್ತೆ, ನಾನೊಂದು ಕತೆ ಬರೆದಿದ್ದೆ, ಫ್ರೆಂಡ್ ರಿಕ್ವೆಸ್ಟ್ ಅಂತ. ಫೇಸ್ಬುಕ್ ತುಂಬ ಬೂಮ್ ಇತ್ತಾಗ. ತುಂಬ ಏನೋ ನಮ್ಮದೊಂದು ಮ್ಯಾಜಿಕ್ ಅನಿಸ್ತಾ ಇತ್ತು. ಎಲ್ಲೋ ಇರೋ
ಒಬ್ಬರನ್ನ ನಾವು ಸ್ನೇಹಿತರಾಗಿ ಪಡ್ಕೊಳ್ಳೋ ಒಂದು ವಿಶೇಷ ಇದೆಯಲ್ಲ, ಅದು ತುಂಬ ನನಗೆ ಆಕರ್ಷಿಸಿತ್ತು. ನಿಜ. ಅವಾಗೊಂದು ನಾನು ಕತೆ ಬರೆದಿದ್ದೆ, ಫ್ರೆಂಡ್ ರಿಕ್ವೆಸ್ಟ್ ಅಂತ. ತೀರಾ ಉಂಡಾಡಿಯಾಗಿ ಇರೋ ಒಬ್ಬ ಹುಡುಗ, ತೀರಾ ಮೆಚೂರ್ಡ್ ಆಗಿರೋ ಒಂದು ಹುಡುಗಿ, ತುಂಬ ರಗಳೆಯಲ್ಲಿ ಬಿದ್ದಿರೋ ಹುಡುಗಿ, ಇಬ್ಬರು ಕನೆಕ್ಟ್ ಆಗೋ ಒಂದು ಹೇಗಿರುತ್ತೆ ಇಬ್ರು ಕನೆಕ್ಟ್ ಆದರೆ ಕಥಾವಸ್ತು. ಅದು ಫ್ರೆಂಡ್ ರಿಕ್ವೆಸ್ಟ್ ಅಂತ ಒಂದು ಕತೆ ಬರೆದ, ಅದು ಅವಧಿಯಲ್ಲಿ ಬಂದಿತ್ತು. ಅದಾದಮೇಲೆ ಇತ್ತೀಚೆಗೆ ಕನ್ನಡದಲ್ಲಿ ಅತ್ಯಂತ ಪಾರದರ್ಶಕ ಸ್ಪರ್ಧೆ ಅಂತಾರೆ, ಆ ಸ್ಪರ್ಧೆಯಲ್ಲಿ ನಾನೊಂದು ಕತೆ ಕಲಿಸಿದ್ದೆ, ಸುಗಂಧ ವಾಹಿನಿ ಅಂತ. ಅದು ತುಂಬ ಇತ್ತೀಚೆಗೆ ನಾನು ಯಾವುದೇ ಕತೆ ಬರೋ ಒಂದಷ್ಟು ಕತೆಗಾರರಿಗೆ ಕಳಿಸ್ತೀನಿ, ಏನಾರು ಇನ್ಪುಟ್ಸ್ ಕೊಡ್ತಾರಂತ. ನೀವು ಬಹುಶಃ ಓದಿರ್ಬೋದು, ಮರ್ತೋಗಿರ್ತೀರ. ಆ ಕತೆ ಬರೆದಾದ್ಮೇಲೆ ಆ ಸ್ಪರ್ಧೆಯಲ್ಲೇನೂ ಅದು ಬರಲಿಲ್ಲ, ಬಟ್ ಅದೆಲ್ಲಿ ತಪ್ಪು ಅಂತ ಯೋಚಿಸ್ತಾ ಇದ್ದಾಗ ನನಗೆ ಒಂದು ಪಾಯಿಂಟಲ್ಲಿ ಏನಾಯಿತು ಅನ್ಸಿದ್ರೆ, ಸುಮಾರು 10 ವರ್ಷಗಳಿಂದ ಬರೆದಿರೋ ಫ್ರೆಂಡ್ ರಿಕ್ವೆಸ್ಟಲ್ಲಿರೋ ಪಾತ್ರಗಳು, ಎಂಗೇಜಲ್ಲಿರೋ ಪಾತ್ರಗಳು 10 ವರ್ಷ ಆದಮೇಲೆ ಬಹುಶಃ ಈ ಕಥೆಯಲ್ಲಿ ಬಂದಿವೇನೋ ಅಂತ ಮುಂದುವರ್ಕೊಂಡು ಬಂದಿವೆ ಅಂತ ಅನ್ಸುತ್ತೆ. ಬಹುಶಃ ಆ ಕಥೆಯಲ್ಲಿ ಅದಕ್ಕೇನೋ ಒಂದು ಪರಿಪೂರ್ಣತೆ ಸಿಗದೆ ಬಹುಶಃ ಈ ಕಥೆಯಲ್ಲಿ ಅದು ಸಂಧಿಸಿ ಕಂಪ್ಲೀಟ್ ಆದ್ವೇನೋ ಅಂತ ಅನಿಸ್ತು. ಆಮೇಲೆ ತುಂಬ ಅನಲೈಸ್ ಮಾಡಿದಾಗ ಹಾಗೆ ಅಂತ, ಅಲ್ಲಿ ಇದ್ದ ಒಬ್ಬ ಉಂಡಾಡಿ ಹುಡುಗ ಇಲ್ಲಿ ಆಲ್ರೆಡಿ ಮದುವೆ ಆಗಿ ಒಂದು ರೆಸ್ಪಾನ್ಸಿಬಲ್ ಜೀವನ ಏನೋ ನಡೆಸ್ತಾ ಇದ್ದಾನೆ. ಅಲ್ಲಿ ತುಂಬ ಮೆಚೂರ್ಡ್ ಆಗಿ ರಗಳೆಯಲ್ಲಿ ಬಿದ್ದ ಹುಡುಗಿನೂ ಕೂಡ ಇಲ್ಲಿ ಎಷ್ಟು ಮಟ್ಟಿಗೆ ಅವಳು ರೂಪಾಂತರ ಆಗಿದ್ದಾಳೆ ಅಂತ ಅನಿಸ್ತು. ಮೋಸ್ಟ್ಲಿ ನನಗೆ ಎರಡು ಕ್ಯಾರೆಕ್ಟ್ರು ಅವೇ ಹುಡ್ಕೊಂಡ್ವೇನೋ ಅಂತ ಅನಿಸ್ತು. ಆಮೇಲೆ ಈ ಕಥೆನ ತುಂಬ ಚಿಕ್ಕ ಫಾರ್ಮೆಟಲ್ಲಿ ಕಟ್ಕೊಡೋಕ್ಕಾಗಲ್ಲ ಅಂತ ಅನಿಸ್ತು. ಹಾಗಾಗಿ ಬರಿತಾ ಹೋದೆ, ಒಂದು ಹಂತದಲ್ಲಿ ಅದು ಕಾದಂಬರಿಗೆ ಸೂಕ್ತ ಅನಿಸ್ತು, ಹಾಗಾಗಿ ಎಲಾಬ್ರೇಟ್ ಮಾಡ್ಕೊಂಡು ಹೋದೆ. ಹೀಗೆ ಇದು ಕಾದಂಬರಿ ಫಾರ್ಮೆಟ್ ಕಂಡುಕೊಂಡಿದ್ದು. ವೆರಿ ನೈಸ್, ವೆರಿ ನೈಸ್. ಈಗ ನೀವು ಕಿಲಿಗ್ ಕಾದಂಬರಿಯ ಸ್ವಪ್ರಕಾಶಕರು ಕೂಡ. ಕಾದಂಬರಿ ಬರೋಕ್ಕಿಂತ ಮುಂಚೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಸದ್ದು ಮಾಡ್ತು. ಅಂದರೆ ಕಾದಂಬರಿಯ ಮುಖಪುಟ ಇರ್ಬೋದು ಅಥವಾ ಕಾದಂಬರಿಯ ಟೈಟಲ್ ಇರ್ಬೋದು, ಒಂಥರ ಒಪಿನಿಯನ್ ಪೋಲ್ ಥರ ಕ್ರಿಯೇಟ್ ಮಾಡಿದ್ರಿ ನೀವು. ಯಾವುದಕ್ಕೆ ಹೋಗಲಿ, ಇದಕ್ಕೆ ಹೋಗ್ಲಾ ಅದಕ್ಕೆ ಹೋಗ್ಲಾ ಅಥವಾ ಗೆಸ್ ಮಾಡ್ತೀರಾ ನೀವು, ಅಂದರೆ ತುಂಬ ಎಂಗೇಜ್ ಮಾಡಿದ್ರಿ ನಿಮ್ಮ ರೀಡರ್ಸನ್ನು, ನಿಮ್ಮ ಫ್ರೆಂಡ್ಸನ್ನು, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರನ್ನೂ ತುಂಬ ಎಂಗೇಜ್ ಮಾಡಿದ್ರಿ. ಆಮೇಲೆ ಕಾದಂಬರಿ ರಿಲೀಸ್ ಆಯಿತು. ಕಾದಂಬರಿ ರಿಲೀಸ್ ಆದಮೇಲೆ ಈಗ ನಾನು ನೋಡ್ತಾ ಇದ್ದಂಗೆ 2-2.5 ತಿಂಗಳಲ್ಲಿ ಒಳ್ಳೆ ರಿವ್ಯೂಸ್ ಬರ್ತಿದೆ. ತುಂಬ ವಸ್ತುನಿಷ್ಠ, ತುಂಬ ಪಾರದರ್ಶಕ, ತುಂಬ ಪ್ರಾಕ್ಟಿಕಲ್ ರಿವ್ಯೂಸು ಬರ್ತಾ ಇದೆ. ನೀವು ಈ ಮೊದಲು ಸೋಷಿಯಲ್ ಮೀಡಿಯಾದಲ್ಲಿ ಮುಖಪುಟಕ್ಕಿರ್ಬೋದು ಅಥವಾ ಶೀರ್ಷಿಕೆಗಿರ್ಬೋದು ಇದೆಲ್ಲ ಹೈಪ್ ಅಂತ ಹೇಳಲ್ಲ, ಮಾರ್ಕೆಟಿಂಗ್ ಟ್ಯಾಕ್ಟಿಕ್ಸ್ ಅಂತ ಹೇಳೋಣ, ಅದನ್ನು ಕ್ರಿಯೇಟ್ ಮಾಡಿದ್ರಲ್ಲ, ಅದು ಕಾದಂಬರಿ ಮಾರಾಟಕ್ಕೆ ಹೇಗೆ ಸಹಕಾರಿಯಾಯಿತು? ಈ ಹಂತದಲ್ಲಿ ನಾವು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಕಿಲಿಗ್ ಕಾದಂಬರಿ 3ನೇ ಮುದ್ರಣದ ಹೊಸ್ತಿಲಲ್ಲಿದೆ, ಆಯಿತಾ? ಹಾಗಾಗಿ ಕಾದಂಬರಿಯ ಮಾರಾಟಕ್ಕೆ, ಸೇಲ್ಸ್ಗೆ, ಮಾರ್ಕೆಟಿಂಗಿಗೆ ಹೇಗೆ ಹೆಲ್ಪ್ ಆಯಿತು? ಇದು ಸೋಷಿಯಲ್ ಮೀಡಿಯಾ ಕಾಲ. ಅಂದರೆ ಪ್ರತಿಯೊಬ್ಬರು ವ್ಯಾಲಿಡೇಷನ್ ಸೀಕಿಂಗ್ ಮಾಡ್ತಾನೆ ಇರ್ತಾರೆ, ಐದರ್ ಇನ್ ಜೆನ್ಯೂನ್ ವೇ ಆರ್ ರಾಂಗ್ ವೇ. ನಿಜ. ಅಂದರೆ ನಾವೇನೋ ಒಂದು ಮಾಡಿದ ತಕ್ಷಣ ಅದು ಮಾತಾಡಬೇಕು, ಮಾತಾಡಿದ್ರೆ ಸದ್ದಾಗುತ್ತೆ, ಸದ್ದಾದರೆ ಜನ ನೋಡ್ತಾರೆ ಅನ್ನೋದು. ಅಂದರೆ ತೀವ್ರ ಒಂದು ಅವರೇಜ್ ಪ್ರಾಡಕ್ಟು ತುಂಬ ಸದ್ದು ಮಾಡಿದ್ರೆ, ಏನೂ ಸದ್ದು ಮಾಡದೇ ಇರೋ ಒಂದು ಜೆನ್ಯೂನ್ ಪ್ರಾಡಕ್ಟ್ನ ಹಿಂದೆ ಬೀಟ್ ಮಾಡೋಂತಹ ಕಾಲ ಇದು. ನಿಜ. ಅದು ಆದಮೇಲೆ ನಾನು ಏನೇ ಅಂದ್ಕೊಂಡ್ರು, ನಾನು ಆಲ್ಟರ್ನೇಟಿವ್ ಸಿಸ್ಟಮಲ್ಲಿ ತುಂಬ ಬಿಲೀಫ್ ಇದೆ. ಇವಾಗ ನನಗೇನೋ ಒಂದು ಸಿಗದೇ ಇದ್ದರೆ, ನಾನು ಅದನ್ನ ಸಿಗದೇ ಇರೋದಕ್ಕೆ ನಾವೇನು ಕ್ರಿಯೇಟ್ ಮಾಡ್ಬೋದಂತ. ಈಗ ನನಗೊಂದು ಅವಾರ್ಡ್ ಸಿಕ್ಕಿಲ್ಲ ಅಂದರೆ, ಒಂದು ಜೆನ್ಯೂನ್ ಏನೋ ಒಂದು ಅಟೆಂಪ್ಟ್ ಮಾಡಿ ಅವಾರ್ಡ್ ಸಿಕ್ಕಿಲ್ಲ ಅಂದರೆ, ಈ ಥರ ಜೆನ್ಯೂನ್ ಅಟೆಂಪ್ಟ್ ಮಾಡಿ ಅವಾರ್ಡ್ ಸಿಗದವ್ರಿಗೆ ನಾವೊಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಬೇಕನ್ನೋದು ನನ್ನ ತಲೆ ಬಂದುಬಿಡುತ್ತೆ. ನಿಜ. ಸಾಹಿತ್ಯದ ಸಾಹಸಗಳೇನೋ ಮಾಡ್ತಾ ಇರ್ತೀವಿ. ಹಾಗಾಗಿ ಒಂದು ಪ್ರಾಡಕ್ಟ್ನ ಬರೋ ಮುಂಚೆ ಪ್ರಾಡಕ್ಟ್ನ ನಾವು ಆಲ್ರೆಡಿ ತೋರಿಸ್ಬೇಕು ಹೇಗೆ ಅಂತ. ಇವೇ ನಾನು ಸಿನಿಮಾದಲ್ಲಿ ವರ್ಕ್ ಮಾಡಿದ್ದೀನಿ, ಇಲ್ಲಿ ಅನಂತ್ ಕುಣಿಗಳು ಕೂಡ ಇದ್ದಾರೆ ಸಿನಿಮಾದಲ್ಲಿ ವರ್ಕ್ ಮಾಡಿ, ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಸೆನ್ಸೇಷನ್ನು. ಸಿನಿಮಾದಲ್ಲಿ ಒಂದು ಏನಂತಾರೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇದೆ. ನಿಮಗೆ ಟ್ರೈಲರ್ ಬಿಡ್ತಾರೆ, ಆಮೇಲೆ ಎಲ್ಲೆಲ್ಲಿ ಬೇಕಲ್ಲಿ ಪೋಸ್ಟರ್ ಹಾಕ್ತಾ ಹೋಗ್ತಾರೆ, ಈ ಕಡೆ ಸಾಂಗ್ಸ್ ರಿಲೀಸ್ ಮಾಡ್ತಾರೆ, ಟಿವಿಗೆ, ಕಣ್ಣಿಗೆ, ಎಲ್ಲದಕ್ಕೂ ಅವರು ಕೆಲಸ ಕೊಡ್ತಾ ಹೋಗ್ತಾರೆ. ಅಂದರೆ ನೀವು ತೀರಾ ಕಾನ್ಷಿಯಸ್ ಆಗಿಲ್ಲ ಅಂದ್ರೂ ಅದು ನಿಮಗೆ ಹೋಗ್ತಾ ಹೋಗುತ್ತೆ, ನಿಮ್ಮ ತಲೆ ಒಳಗಡೆ ಹೋಗ್ತಾ ಇರುತ್ತೆ. ಅದು ಪ್ರಾಡಕ್ಟ್ ಈಚೆ ಬಂದ ತಕ್ಷಣ ಅಂದರೆ ನಿಮ್ಗೇನಾದ್ರು ಹೋಗಲೇಬೇಕಂದ್ರೆ ಖಂಡಿತ ಹೋಗ್ಬಿಡ್ತೀರ. ಆ ಒಂದು ಸ್ಟ್ರಾಟಜಿ ಎಲ್ಲ ಸಿನಿಮಾದಲ್ಲೂ ಮಾಡ್ತಾರೆ. ಅದನ್ನೇ ನಾನು ಇಲ್ಲಿ ಮಾಡೋಣ ಅಂತ ಟ್ರೈ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ನಾವು ಮಾಡಿದ್ದು ಪ್ರತಿ ಏನಿದೆ ಹುಚ್ಚಾಟಗಳು ಅಥವಾ ನಮ್ಮ ಇನ್ಸೆಕ್ಯೂರಿಟೀಸ್ನ ಬ್ರೇಕ್ ಮಾಡ್ಕೊಳ್ಳೋಕೆ ಏನೋ ಒಂದಷ್ಟು ಹೈಪು ಅಥವಾ ಗಿಮಿಕ್ ಏನಾರು ಅನ್ಬೋದು, ಅದೆಲ್ಲನೂ ಕಿಲಿಗ್ ಕಾದಂಬರಿಯಲ್ಲಿ ವರ್ಕ್ ಆಗಿದೆ ನನಗೆ.
ಅಂದರೆ ಒಂದಷ್ಟು ಈ ಕಡೆ 3 ಆಯಿತು, ಸಾಹಿತ್ಯ ಸಮ್ಮೇಳನ ಆಯಿತು, ಪುಸ್ತಕ ಸಂತೆ ಆಯಿತು, ಅದಾದಮೇಲೆ ವಿಜಯ ಕರ್ನಾಟಕ ಹಬ್ಬ ಅಂತ ಆಯಿತು. ಈ 3 ಕಡೆನೂ ನಾನು ಪುಸ್ತಕ ಮಾರಾಟಕ್ಕೆ ಇಟ್ಟಿದ್ವಿ. ಐದರ್ ಯಾರೊಬ್ರು ಬಂದು ಈ ಥರ ನೀವು ಪೋಲ್ ಮಾಡಿದ್ರಲ್ವಾ ನೋಡಿದ್ದೀನಿ ಅಂತಾರೆ, ಅಥವಾ ಈ ಥರ ಟ್ರೈಲರ್ ಮಾಡಿದಿರಿ ಅಲ್ವಾ ನೋಡಿದ್ದೀನಿ ಅಂತಾರೆ. ಈ ಥರ ಪ್ರತಿಯೊಂದು ನಮ್ಮ ಏನಂತಾರೆ ಅಟೆಂಪ್ಟ್ಗಳಿಗೆ ಅದರದೇ ಆದ ಓದುಗರು ಸಿಕ್ಕಿದ್ದಾರೆ, ಪ್ರತಿಫಲ ಕೂಡ ಸಿಕ್ಕಿದೆ. ಹಾಗಾಗಿ ನನಗೆ ಖುಷಿ ಇದೆ, ನಾನೇನೇ ಮಾಡಿದ್ರು ಅದು ಕಾದಂಬರಿಗೆ ಪೂರಕವಾಗಿ ಮಾಡಿದ್ದೀವಲ್ಲ ಅಂತ. ಆಮೇಲೆ ನಮ್ಮ ಪ್ರಾಡಕ್ಟು ತುಂಬ ಜೆನ್ಯೂನ್ ಆಗಿದೆ ಅನಿಸಿದ್ರೆ, ಅದರಿಂದ ಇವಾಗ ಇದೊಂದು ಕಿಳಿ ಕಾದಂಬರಿ ತುಂಬ ಜೆನ್ಯೂನ್ ಆಗಿದೆ ಅಂತ ನನಗನ್ಸಿ, ಇದನ್ನು 100 ರೂಪಾಯಿ ಕೊಟ್ಟರೆ ನೀವು ಆ 100 ರೂಪಾಯಿ ಮೋಸ ಆಗಲ್ಲ ಅಂತ ಏನೋ ನಿಮಗೆ ಜೆನ್ಯೂನ್ ಫೀಲಿಂಗ್ ಇದ್ದರೆ ಮಾಡಿದ್ರು ತಪ್ಪಿಲ್ಲ. ನಿಮಗೆ ಒಂದು ಪ್ರಾಡಕ್ಟ್ ಮೇಲೆ ನಂಬಿಕೆ ಇದ್ದಾಗ ನೀವೇನೇ ಮಾಡ್ರೋ ಅದು ಇಂಜಸ್ಟಿಸ್ ಆಗ್ಬಿಡುತ್ತೆ ಅಂತ ನನಗನ್ಸುತ್ತೆ. ಗೊತ್ತಿಲ್ಲ, ದಿಸ್ ಇಸ್ ಮೈ ಒಪಿನಿಯನ್. ಸರಿ ಜಯರಾಮ್, ಈಗ ಕಾದಂಬರಿಯ ಕೆಲವು ಸೀನ್ಗಳಿಗೆ ಬರೋಣ. ಕಾದಂಬರಿ ಓದಿದಾಗ ನಂಗೇನನ್ಸ್ತಂದ್ರೆ, ಕಾದಂಬರಿಯ ಕೆಲವು ಸೀನ್ಗಳಲ್ಲಿ ಪ್ರೇಮ ಮತ್ತೆ ಕಾಮದ ನಡುವಿನ ಗೆರೆ ಇನ್ವಿಸಿಬಲ್ ಆಗ್ತಾ ಹೋಗ್ತಾ 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 ಮತ್ತೆ ವಾಪಸ್ಸು ಗ್ರಿಪ್ಗೆ ಬರುತ್ತೆ. ಆಯ್ತಾ, ಇದು ಏನು ತಂತ್ರನೇ ಆಗಿದ್ದಿದ್ರೆ ಈ ತಂತ್ರದ ಹಿನ್ನೆಲೆ ಏನು, ಅದ್ರ ಬಗ್ಗೆ ಒಂಚೂರು ಹೇಳ್ತೀರಾ ನೀವು? ಇಲ್ಲ, ಇದು ನನಗೆ ತುಂಬ ಜನ ಹೇಳಿದ್ದಾರೆ. ನಿಮ್ಮ ಭಾಷೆಲಾದರೆ ಹ್ಯಾಂಕಿ ಪ್ಯಾಂಕಿ ಸೀನ್ಗಳು. ಕರೆಕ್ಟ್, ಹೌದು, ಹ್ಯಾಂಕಿ ಪ್ಯಾಂಕಿ ಸೀನ್ಗಳು. ಹೌದು, ಗೊತ್ತಿಲ್ಲ ನನಗೆ. ನಾನು ಒಟ್ಟಾರೆ ನನ್ನ ಏನಾದ್ರು ಹಿಂದಿನ ಬರಹ ಎಲ್ಲ ಈವನ್ ಫಸ್ಟ್ ಕತೆಗಳನ್ನ ನೋಡ್ಕೊಂಬರೋದು ಓದ್ತಾ ಹೋದರೆ ನನ್ನ ತುಂಬ ಕಾಡಿರೋದು ಒಂದು ಸಾವು, ಇನ್ನೊಂದು ಕಾಮ, ಇನ್ನೊಂದು ಕತ್ಲು, ಆಮೇಲೆ ಇನ್ನೊಂದು ಬದುಕಿನ ಸ್ಟ್ರಗಲ್ಸ್. ಅಂದರೆ ಒಂದು ಭಗ್ನತೆ ಇರುತ್ತಲ್ಲ, ಬರೀ ಪ್ರೀತಿಯ ಭಗ್ನತೆ ಅಲ್ಲ, ಯಾವುದೇ ಭಗ್ನತೆ ಅದು ನನಗೆ ತುಂಬ ನನ್ನನ್ನು ರೂಪಿಸಿರೋದು, ನನ್ನ ಬರಹನ ರೂಪಿಸಿರೋದು ಅದು ಅಂತ ನನಗೆ ಅನಿಸುತ್ತೆ. ಆಮೇಲೆ ಈ ಪ್ರೇಮ ಮತ್ತು ಕಾಮ ಅಥವಾ ಮನುಷ್ಯನ ಗಂಡು ಹೆಣ್ಣಿನ ಸಂಬಂಧಗಳು ನನಗೆ ತುಂಬ ಯಾವಾಗಲೂ ಕ್ವಶನ್ ಮಾರ್ಕು. ಅಂದರೆ ತೀರಾ ನೀವು ವೈಟ್ ಬ್ಲ್ಯಾಕ್ ಅನ್ನೋ ಒಂದು ಬಿಟ್ಟು ಒಂದು ಗ್ರೇ ಏರಿಯಾ ಇರುತ್ತೆ, ನೀವು ಅದನ್ನು ತುಂಬ ಜಡ್ಜ್ ಕೂಡ ಮಾಡೋಕ್ಕಾಗದೆ ಅಷ್ಟು ಒಂದು ಸಣ್ಣ ಎಳೆಯಲ್ಲಿ ಒಂದು ಪ್ರೇಮ ಮತ್ತು ಕಾಮ ಇರುತ್ತೆ. ಅದು ಯಾವಾಗಲೂ ನನಗೆ ತುಂಬ ಕಾಡುತ್ತೆ. ಆಮೇಲೆ ಆ ಥರದ ಕತೆಗಳು ನನಗೆ ತುಂಬ ಪ್ರಭಾವಿಸಿದ್ದಾವೆ. ಯಶವಂತ್ ಚಿತ್ತಾಳರ್ ನನಗೆ ತುಂಬ ಫೇವ್ರೇಟು. ಅದಾದಮೇಲೆ ಎಂ ವ್ಯಾಸ ನನಗೆ ತುಂಬ ಫೇವ್ರೇಟು, ಸತ್ಯಕಾಮ ಫೇವ್ರೇಟು, ರವಿ ಬೆಳಗೆರನ್ನ ತುಂಬ ಆವಾಗ ಓದ್ತಿದ್ವಿ. ಬಹುಶಃ ಅವರ ನೆರಳುಗಳು ನನಗೆ ನನ್ನ ತಲೆಯಲ್ಲಿ ಏನೋ ಒಂದಿದೆಯಲ್ಲ, ಈ 2 ಸಬ್ಜೆಕ್ಟ್ ಮಧ್ಯೆ ಒಂದು ಏನೋ ಒಂದು ಸಂಬಂಧ ಇದೆಯಲ್ಲ, ಒಂದು ನಾಟ್ ಇದೆಯಲ್ಲ, ಅದು ಯಾವಾಗಲೂ ನಾನು ಪ್ರಶ್ನೆ ಮಾಡ್ತಾ ಹೋಗ್ತಾ ಇರ್ತೀನಿ, ಪ್ರಶ್ನೆ ಮಾಡಿಸ್ಕೊತಾ ಹೋಗ್ತಾ ಇದ್ದೀನಿ. ಆಮೇಲೆ ನಾನು ನೋಡೋದು, ಕೇಳೋದು, ಅನುಭವಿಸೋದು ಎಲ್ಲನೂ ಅದರಲ್ಲಿ ಬರ್ತಾ ಹೋಗುತ್ತಲ್ಲ. ಬಹುಶಃ ಅದಕ್ಕೆ ಆ ಥರ ಬಂದಿರ್ಬೋದು. ಅದು ತಂತ್ರ ಅಂತಲೇ ಹೇಳೋಕ್ಕಾಗಲ್ಲ, ಅದು ಅದೇ ಕಂಡುಕೊಂಡಿರೋದು. ಯಾಕಂದರೆ ಇದೊಂದೇ ಅಂದರೆ ನೀವು ಕಾದಂಬರಿ ಓದಿದ್ದೀರಾ, ಕತೆಗಳಲ್ಲಿ ಹೋದ್ರು ನಂದು ತುಂಬ ಕತೆಗಳಲ್ಲಿ ಆ ಥರದ್ದು ತುಂಬ ಇರೋದ್ರಿಂದ ಅದು ನನಗೆ ಇನ್ಹರಿಟಾಗಿ ಬಂದಿದೆ. ಅಂದರೆ ಅದು ಅದೇ ದಕ್ಕಿಸ್ಕೊಂಡಿದೆ ಅಂತ ನನಗೆ ಅನಿಸುತ್ತೆ. ಹ್ಯಾಂಕಿ ಪ್ಯಾಂಕಿ ಹ್ಯಾಂಕಿ ಪ್ಯಾಂಕಿ ಸೀನ್ಗಳು ಅದು ಬೇಕು ಅಂತ ಬರ್ದಿರೋದಲ್ಲ, ಅದು ಅವ್ರವ್ರ ದಾರಿನ ಅದ್ರ ದಾರಿನ ಅದೇ ಕಂಡುಕೊಂಡಿದೆ ಅಲ್ಲಿ ಅಂತ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತಾನೆ ಮುಂದುವರೆದಂಗೆ ಈ ತರದ ಸೀನ್ಗಳನ್ನ ಅಥವಾ ಈ ತರದ ಕೆಲವು ಲೈನ್ಗಳನ್ನ ಬರೆದಾದ್ಮೇಲೆ ಮತ್ತೆ ರೀಡ್ ಮಾಡ್ತಿರಲ್ಲ ನೀವು, ವಾಪಸ್ ಹೋಗಿ ಅದನ್ನ ಅನಲೈಸ್ ಮಾಡ್ತಿರಲ್ಲ, ಅವಾಗ ನಿಮ್ಗೆ ಅನ್ಸಿದ್ದಿದ್ಯಾ ಇದನ್ನ ಇನ್ನ ಶಾರ್ಪ್ ಮಾಡ್ಬೋದು, ಅಥವಾ ಇದನ್ನ ಇನ್ನ ಇಂಡೈರೆಕ್ಟ್ ಮಾಡ್ಬೋದು, ಅಥವಾ ಇದನ್ನ ಇನ್ನ ಸೂಕ್ಷ್ಮವಾಗಿ ಹೇಳ್ಬೋದು, ನ್ಯೂಆನ್ಸಸ್ ಆಗಿ ಕೊಡ್ಬೋದು ಅಂತ ಅನ್ಸಿದ್ದಿದ್ಯಾ? ಟ್ರೈ ಮಾಡಿದ್ದೀರಾ ಅದ್ರ ಬಗ್ಗೆ? ಅದು ತುಂಬ ಅನಿಸುತ್ತೆ ನನಗೆ. ನನ್ನ ಬರಹದ ಮಿತಿ ಅದು. ನಾನು ಅದನ್ನು ದಾಟೋದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ. ಅಂದರೆ ತುಂಬ ಮನುಷ್ಯನಿಗೆ ತೀವ್ರವಾದ ಭಾವನೆಗಳಿದೆಯಲ್ಲ, ಅದನ್ನು ನಾವು ಆದಷ್ಟು ಒಂದು ಬೇರೆ ಶೇಡಲ್ಲಿ ಬರಿತಾ ಹೋದರೆ ಅದು ದಾಟೋ ರೀತಿ ಬೇರೆ. ನನಗೆ ಇನ್ನೂ ನೆನಪಿದೆ, ಭೈರಪ್ಪವ್ರದ್ದು ವಂಶವೃಕ್ಷದಲ್ಲಿ ಶಾಸ್ತ್ರಿ ಮತ್ತು ಲಕ್ಷ್ಮಿ ಅವರ ಹೆಂಡತಿನೇ ಒಂದು ರೂಮಿಗೆ ಕಳಿಸೋ ಒಂದು ಸೀನ್ ಇದೆ. ಭೈರಪ್ಪ ಹ್ಯಾಂಡಲ್ ಮಾಡಿರೋ ರೀತಿ ಅಮೇಝಿಂಗ್. ಅದು ಇವತ್ತಿಗೂ ನನಗೆ ಗೊತ್ತಿಲ್ಲ ಅವ್ರು ಅದು ಹೇಗೆ ಬರೀತಾರೆ, ಅದು ಹೇಗೆ ಸಾಧ್ಯ ಅನ್ನೋದು ಗೊತ್ತಾಗ್ತಿಲ್ಲ. ಆಮೇಲೆ ಅವ್ರದ್ದು ಗ್ರಹಣ ಅಂತ ಒಂದು ಇದೆ, ಅದರಲ್ಲಿ ಸ್ವಾಮೀಜಿ ಫಸ್ಟ್ ಟೈಮು ಒಂದು ಹೊಸ ಪ್ರಪಂಚ ನೋಡೋ ರೀತಿ ಇದೆಯಲ್ಲ, ಅದರಲ್ಲಿ ಅವ್ರು ಪ್ರತಿಯೊಂದು ಪದನೂ ನನಗೆ ಇವತ್ತಿಗೂ ಡಿಕೋಡ್ ಮಾಡೋಕ್ಕಾಗಲ್ಲ. ಬಟ್ ಅವ್ರು ಒಟ್ಟಾರೆ ಏನು ಹೇಳ್ತಿದ್ದಾರೆ ಗೊತ್ತಾಗುತ್ತೆ. ಕರೆಕ್ಟ್. ನಾವು
ಒಂದು ಅಷ್ಟು ವಾಚ್ಯವಾಗಿ ಅಂದರೆ ವಾಚ್ಯದ ಬಿಟ್ಟು ಅಷ್ಟು ಸೂಚ್ಯವಾಗಿ ಹೇಗೆ ಬರೆಯೋಕ್ಕಾಗುತ್ತೆ ನನಗೆ ಇನ್ನೂ ಗೊತ್ತಿಲ್ಲ. ಅದನ್ನು ಮೋಸ್ಟ್ಲಿ ಅದು ದಕ್ಕಿಸ್ಕೊಳ್ಳೋಕ್ಕೆ ನಾವೇನೋ ಒಂದು ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಅನಿಸುತ್ತೆ. ಬಟ್ ನೀವು ಹೇಳಿದ್ರಲ್ಲಿ ತುಂಬ ನಿಜ ಇದೆ. ಅಂದರೆ ಆದಷ್ಟು ನಾನು ಅದನ್ನು ಸೂಚ್ಯವಾಗಿ ಹೇಳೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ನಿಜ. ಗೊತ್ತಿಲ್ಲ, ಅದು ನನ್ನ ಮಿತಿನೂ ಇರ್ಬೋದು. ಇಲ್ಲ, ಆದ್ರೆ ಕಾದಂಬರಿ ಓದ್ತಾ ಇದ್ದಂಗೆನೆ ನಾನು ಹೇಳ್ದಂಗೆನೆ ಆ ಗೆರೆ ಇನ್ನೇನು ಇನ್ವಿಸಿಬಲ್ ಆಗತ್ತೆ ಅಂತ ಅನ್ಸುತ್ತೆ. ಬಟ್ ಮತ್ತೆ ವಾಪಸ್ ಅದು ಟ್ರ್ಯಾಕ್ ಬಂದಿರೋದ್ರಿಂದ ಅದು ಎಲ್ಲೂ ನಮಗೆ ತೊಡಕಾಗಲ್ಲ, ಎಲ್ಲೂ ನಮಗೆ ಓವರ್ ಅಥವಾ ಆಡ್ ಅಂತ ಅನ್ಸಲ್ಲ. ಅದು ನನ್ನ ಅನುಭವ ಕಾದಂಬರಿ ಓದಿದಾಗ. ಆಮೇಲೆ ಇನ್ನೊಂದು, ಕಾದಂಬರಿಯಲ್ಲಿ ಕೋಲ್ಕತ್ತಾ ಸಿಟಿದು ಪಿಕ್ಚರೈಸೇಷನ್ ಕೊಟ್ಟಿದ್ದೀರಾ. ನನಗೆ ಓದ್ತಾ ಓದ್ತಾ ಏನು ಆಶ್ಚರ್ಯ ಆಯಿತು ಅಂದರೆ, ನಂಗೆ ಗೊತ್ತಿದ್ದ ಮಟ್ಟಿಗೆ ನೀವು ಇಲ್ಲಿ ಬೆಂಗಳೂರಲ್ಲಿ ಇರೋರು ಮತ್ತು ಮೈಸೂರು ಆ ಕೊಡಗು ಆ ಭಾಗ ಗೊತ್ತು ನಿಮಗೆ. ಬಟ್ ಆ ಸಿಟಿಯ ಪಿಕ್ಚರೈಸೇಷನನ್ನು ಅಲ್ಲಿ ಒಬ್ಬರು ಲೋಕಲೇಟ್ ಅನ್ನೋ ರೀತಿಲಿ ಕೊಟ್ಟಿದ್ದೀರಾ ನೀವು. ಪ್ರವಾಸಿಯಾಗಿ ಹೋದ್ರೂ ಕೂಡ ಆ ಪಿಕ್ಚರೈಸೇಷನ್ ತುಂಬ ಚೆನ್ನಾಗಿ ಕೊಟ್ಟಿದ್ದೀರಾ. ಅದನ್ನ ಆ ಥರ ಚಿತ್ರೀಕರಣ ಮಾಡಬೇಕಾದ್ರೆ ಅಥವಾ ಆ ಥರ ಪ್ರಸ್ತುತ ಮಾಡಬೇಕಾದ್ರೆ ನಿಮಗೆ ಚಾಲೆಂಜಿಂಗ್ ಅನ್ನಿಸ್ತಾ? ಏನಾದ್ರ ಬಗ್ಗೆ ಸ್ಟಡೀಸ್ ಮಾಡಬೇಕಾಯ್ತಾ? ಹೇಗೆ ಹೇಗೆ ಹೌ ಡಿಡ್ ಯು ಪುಟ್ ಇಟ್ ಅಕ್ರಾಸ್ ಅಷ್ಟು ನೀಟಾಗಿ, ಅಷ್ಟು ಚೆನ್ನಾಗಿ? ಅದು ನಂದು ಒರಿಜಿನಲ್ ಸ್ಟೋರಿಲಿ ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ಫ್ರೆಂಡ್ ರಿಕ್ವೆಸ್ಟ್ ಅಂತ ಒಂದು ಕಥೆಯಲ್ಲಿ ಈ ಥರ ಒಂದು ಕ್ಯಾರೆಕ್ಟ್ರ್ ಬಂದು, ಸುಹಾಸ್ ಅಂತ ಒಂದು ಕ್ಯಾರೆಕ್ಟ್ರ್ ಬಂದು ಬಂಗಾಳ ನಾಡು ಅಂದರೆ ಕೋಲ್ಕತ್ತಾದಲ್ಲಿ ಇರುತ್ತೆ ಅಂತ ಬರೆದಿದ್ದೆ. ಬಟ್ ಈ ಕಾದಂಬರಿ ಬರಿಬೇಕಂದ್ರೆ ಕಥೆಯಲ್ಲಿ ಅದು ನೀವು ಒಂದೆರಡು ಲೈನಲ್ಲಿ ಬಂದೋಗುತ್ತೆ, ಈ ಥರ ಕೋಲ್ಕತ್ತಾದಲ್ಲಿ ಕೋಗಿಲೆ, ಕನ್ನಡದ ಕೋಗಿಲೆ ಅಂತ. ಬಟ್ ಕಾದಂಬರಿಯಲ್ಲಿ ಅದನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಹೇಳ್ಬೇಕಾಗತ್ತೆ, ಕಟ್ಕೊಡ್ಬೇಕಾಗತ್ತೆ. ಅದಕ್ಕೆ ನಾನು ಏನು ಮಾಡ್ಬೋದಂತ ಸುಮ್ಮನೆ ಯೋಚಿಸಿದಾಗ, ನಾನು ಒಂದ್ಸರಿನೂ ಕೋಲ್ಕತ್ತಾ ವಿಸಿಟ್ ಮಾಡಿಲ್ಲ. ಬಟ್ ಕೋಲ್ಕತ್ತಾ ನನಗೆ ತುಂಬ ಪ್ರಿಯವಾದ ಸ್ಥಳ. ಸತ್ಯಜಿತ್ ರೇ ನನಗೆ ತುಂಬ ಇಂಟ್ರೆಸ್ಟಿಂಗ್ ಫಿಲ್ಮ್ ಮೇಕರ್, ತುಂಬ ಇಷ್ಟಪಡೋ ಫಿಲ್ಮ್ ಮೇಕರ್. ಯಾವ ಥರ ಒಂದಿನ ಕೋಲ್ಕತ್ತಾದ ಹೋಗಿ ಅಲ್ಲಿ ಯಾವುದೋ ಬೀದಿಯಲ್ಲಿ ಓಡಾಡಿಕೊಂಡು, ಅಲ್ಲಿ ಯಾವುದೋ ಹಲ್ದಿ ಟ್ಯಾಕ್ಸಿಯಲ್ಲಿ ಓಡಾಡಿಕೊಂಡು, ಅಲ್ಲಿರೋ ಹೌರಾ ಬ್ರಿಡ್ಜ್ ಹತ್ರ ನಿಂತ್ಕೊಂಡು ಅಲ್ಲೆಲ್ಲೋ ನನ್ನ ಮುಂದೆ ಪಾಸ್ ಆಗ್ತಿರೋ ಸತ್ಯಜಿತ್ ರೇ ನೋಡ್ಬೇಕನ್ನೋ ಏನೇನೋ ಥಾಟ್ಸ್ಗಳು, ಆ ಥಾಟ್ಸ್ ತುಂಬ ನನಗೆ ಕಾಡ್ತಾ ಇರುತ್ತೆ. ಕೋಲ್ಕತ್ತಾದ ವೀಡಿಯೋಸ್ಗಳನ್ನ ನಾನು ತುಂಬ ನೋಡ್ತಾ ಇರ್ತೀನಿ, ಈಗಲೂ ನೋಡ್ತಾ ಇರ್ತೀನಿ. ಆಮೇಲೆ ಇವರು ರವೀಂದ್ರನಾಥ್ ಟ್ಯಾಗೋರ್ದೊಂದು ಕಾದಂಬರಿ ಇದೆ, ಗೋರಾ ಅಂತ. ಅದು ನನಗೆ ಅನುವಾದದಲ್ಲೇ ಬೆಸ್ಟ್ ಕಾದಂಬರಿ ನಾನು ಇದುವರೆಗೂ ಓದಿರೋದು. ಅದರಲ್ಲಿ ಕೋಲ್ಕತ್ತಾದ ತುಂಬ ವಿವರಣೆ ಇದೆ, ಅಂದರೆ 80s 90s ವಿವರಣೆಗಳು. ಬಹುಶಃ ಅದೆಲ್ಲ ನನ್ನ ತಲೆಯಲ್ಲಿ ಕೂತಿತ್ತು ಅನಿಸುತ್ತೆ. ಆಮೇಲೆ ಈ ಕಾದಂಬರಿ ಬರಿಬೇಕಂದ್ರೆ ಅದು ತುಂಬ ಚಾಲೆಂಜಿಂಗ್ ಆಗಿತ್ತು. ಒಬ್ಬರು ಶೀಲಾ ಪೈ ಅಂತ ಇದ್ದಾರೆ, ಬಹುಶಃ ನಿಮಗೂ ಗೊತ್ತು ಅನಿಸುತ್ತೆ. ಅವ್ರು ಕೋಲ್ಕತ್ತಾದಲ್ಲಿದ್ದಾರೆ. ನಾನು ಇದೊಂದು ಈ ಥರ ಒಂದು ಬರಿತಾ ಇದ್ದೀನಿ, ಅದ್ರ ಕೋಲ್ಕತ್ತಾ ತುಂಬ ಮುಖ್ಯವಾದ ಪಾರ್ಟ್. ಹೇಗೆ ಬರೆಯೋದು, ಏನಾರು ಹೇಳ್ತಿದ್ದೆ ಅಂತ ಇದೆ. ಅವ್ರು ಅದೇ ಡ್ರಾಫ್ಟ್ ಕಳಿಸಿದ್ರು, ಬಟ್ ಅವ್ರಿಗೆ ಡ್ರಾಫ್ಟ್ ಕಳ್ಸೋಕ್ಕಾಗಿಲ್ಲ. ಅದಾದಮೇಲೆ ನಾನು ಒಂದಷ್ಟು ತುಂಬ ವೀಡಿಯೋಸ್ ನೋಡಿದೆ, 4-5 ವೀಡಿಯೋಸ್ ನೋಡಿದೆ. 4-5 ವೀಡಿಯೋಸ್ ನೋಡಿದಾಗ ನನಗನ್ಸಿದ್ದು ಕೋಲ್ಕತ್ತಾನ ರೆಪ್ರೆಸೆಂಟ್ ಮಾಡೋ ಒಂದಷ್ಟು ಕಲ್ಚರಲ್ ಐಟಮ್ಸ್ಗಳಿದೆ. ಹೌರಾ ಬ್ರಿಡ್ಜು, ಈ ಹಲ್ದಿ ಟ್ಯಾಕ್ಸಿಗಳು, ಆಮೇಲೆ ಮೈಗ್ರೆಂಟ್ಸು, ಆಮೇಲೆ ಅಲ್ಲಿನ ಫುಡ್ಡು ಕಲ್ಚರು ಇಂಡಿಯಾದಲ್ಲೇ ರಿಚೆಸ್ಟ್ ಕಲ್ಚರ್ ಇರುವಂಥ. ಸೊ ಅದನ್ನೆಲ್ಲ ನಾನು ಓದಿ ನೋಟ್ ಮಾಡಿಕೊಂಡು, ಕತೆಗೆ ಎಷ್ಟು ಬೇಕು ಅಷ್ಟು ಮಾತ್ರ ನೋಟ್ ಮಾಡ್ಕೊಂಡು ಟ್ರಿಮ್ ಮಾಡಿ ಅಷ್ಟಕ್ಕೆ ನಿಲ್ಲಿಸಿದೆ. ಇದು ಈ ಕತೆ ಕೋಲ್ಕತ್ತಾದ ತುಂಬ. ಹೌದು, ಅಲ್ಲಿ ಫ್ರೆಂಡ್ ಮನೆಯಲ್ಲಿ ಅಡಿಗೆಯವಳ ಜೊತೆಗೆ ಒಂದು ಇದು ಬರುತ್ತಲ್ಲ, ಮಾತುಕತೆ. ಅಂದ್ರೆ ಮಾತುಕತೆ ಇಲ್ಲದೆ ಇರ್ಬೋದು, ಬರೀ ಮೌನದಲ್ಲೇ ಸಂವಹನ ಇರ್ಬೋದು. ಆ ಪಾರ್ಟ್ ಅಂತೂ ತುಂಬಾ ಆಪ್ತ, ತುಂಬಾ ಅತ್ಯಾಪ್ತ. ಅದು ಅನುಭವಿಸ್ಕೊಂಡು ಬರೆದಿದ್ದೀರೇನೋ ಅನ್ನೋ ಅಷ್ಟು ಆಪ್ತ. ಅದು ಆ ಕಲ್ಕತ್ತಾ, ಅದು ಒಂದ್ಸರ್ತಿ ಕಾದಂಬರಿ ಓದಿದ್ಮೇಲೆ ಕಲ್ಕತ್ತಾ ನಿಮ್ಮ ಕಣ್ಣೆದುರುಗಡೆ 1-2-3 ದಿವಸ ಹೋಗಲ್ಲ, ಹಂಗ ಅಷ್ಟು ಚೆನ್ನಾಗಿ ಇದನ್ನ ಕ್ರಿಯೇಟ್ ಮಾಡಿದ್ದೀರಾ, ಪಿಕ್ಚರೈಸೇಷನ್ ಮಾಡಿದ್ದೀರಾ. ಈಗ ಒಂದಷ್ಟು ಚಟ್ಪಟಾಕಿ ಪ್ರಶ್ನೆನ ಕೇಳೋಣ, ಸ್ವಲ್ಪ ಕ್ವಿಕ್ ಆಗಿ ಕೇಳ್ಕೊಂಡು ಹೋಗ್ತೀನಿ. ಏನು ಒಂದೇ ವರ್ಡು ಒಂದೇ ಮಾತಲ್ಲಿ ಹೇಳ್ಬೇಕಂತಿಲ್ಲ, ಪರವಾಗಿಲ್ಲ, ಟೈಮ್ ತಗೊಂಡು ಹೇಳಿ. ನೀವು ಕತೆ ಬರಿಬೇಕಾದ್ರೆ ಅಥವಾ ಕಿಲಿ ಕಾದಂಬರಿ ಬರಿಬೇಕಾದ್ರೆ ರೀಡರ್ಸ್ ಬ್ಲಾಕ್ ಕಾಡಿದ್ಯಾ ನಿಮ್ಮನ್ನ? ರೈಟರ್ಸ್ ಬ್ಲಾಕ್ ಅಲ್ಲ, ರೀಡರ್ಸ್ ಬ್ಲಾಕ್. ಇಂಥದ್ದೇ ಪುಸ್ತಕವನ್ನ ಓದಬೇಕು, ಇಂಥದ್ದೇ ಸಾಹಿತ್ಯ, ಇಂಥದ್ದೇ ಬರವಣಿಗೆಯನ್ನ ಮಾತ್ರ ಓದಬೇಕು ಅನ್ನೋವಂಥದ್ದು? ಇಲ್ಲ, ಆ ಥರ ರೀಡರ್ ಬ್ಲಾಕ್ ಇಲ್ಲ. ಬಟ್ ನನ್ನ ತಲೆಯಲ್ಲಿ ಯಾವಾಗಲೂ ಏನಿದೆ ಅಂದರೆ, ನನ್ನ ಬರಹವನ್ನು ತೀರಾ ಸೀರಿಯಸ್ ರೀಡರ್ಸ್ ಓದಲ್ಲ ಅನ್ನೋದೊಂದಿದೆ. ಅಂದರೆ ನಾನು ಬರಿಬೇಕಂದ್ರೆ ನನ್ನ ಆಫೀಸಲ್ಲಿ ಕೆಲಸ ಮಾಡೋರು ಕೂಡ ಓದಬೇಕು ಅನ್ನೋದೇ ನನ್ನ ತಲೆಯಲ್ಲಿರುತ್ತೆ. ಹಾಗಾಗಿ ನಾನು ಆದಷ್ಟು ಅವಾಯ್ಡ್ ಮಾಡ್ತೀನಿ ಅದನ್ನು. ರೀಡರ್ಸ್ ನನ್ನ ಪಕ್ಕದಲ್ಲಿರೋನು ಓದೋಕ್ಕೆ ನಾನು ಎಷ್ಟು ಮಟ್ಟಿಗೆ ಬರಿಬೋದು ಅಂತ.
ಹೌದು, ಅಂದ್ರೆ ತುಂಬಾ ಗಂಭೀರ ಸಾಹಿತ್ಯನ ಓದಕ್ ಶುರು ಮಾಡ್ಬಿಟ್ರೆ ಆ ಕಡೆಗೆ ಬರವಣಿಗೆ, ನಿಮ್ ಬರವಣಿಗೆ ವಾಲ್ ಬಿಡತ್ತೆ. ಹಾಗಾಗಿ ನಿಮ್ ಬರವಣಿಗೆ ಟೈಮ್ ನಲ್ಲಿ ಅದನ್ನ ಮನಸ್ಸಿನಲ್ಲಿ ಇಟ್ಕೊಳ್ತೀರಾ. ಆಮೇಲೆ ಅದು ಅಡ್ವಾಂಟೇಜು ಆಗಿದೆ ನನಗೆ. ನನ್ನವನ ಬಯೋಗ್ರಫಿ ಮತ್ತೆ ಕಿಲಿಗ್ ಎರಡೂ ಓದಿದರು ತುಂಬಾ ಹೊಸ ರೀಡರ್ಸ್ ಓದಿದ್ದಾರೆ. ಆ ಹೊಸ ರೀಡರ್ಸ್ ಎಲ್ಲ ನಾವು ಇನ್ನಷ್ಟು ಓದಬೇಕು ಅಂತ ಹೇಳ್ತಾರಲ್ಲ, ನನಗದು ಖುಷಿ ಯಾವಾಗಲೂ. ವೆರಿ ನೈಸ್. ಕಿಲಿಗ್ನಲ್ಲಿ ನಿಮ್ಮಿಷ್ಟವಾದಂತಹ ಪಾತ್ರ ಯಾವುದು? ಅಕ್ಷತಾ. ಒಂದೆರಡು ಸಾಲಲ್ಲಿ ಹೇಳ್ತೀರಾ? ಇಲ್ಲ, ನೀವು ಫೇವ್ರಿಟಿಸಮ್ ಮಾಡಿದ್ರ ಆ ಪಾತ್ರಕ್ಕೆ ನ್ಯಾಯ ಒದಗಿಸ್ಬೇಕಾದ್ರೆ? ಇಲ್ಲ, ಫೇವ್ರಿಟಿಸಮ್ ಅಂತಲ್ಲ, ಈಗ ಗೊತ್ತಿಲ್ಲ, ಬಹುಶಃ ಎಲ್ಲ ಹುಡುಗರ ಬದುಕಿನಲ್ಲೂ ತುಂಬ ಕಾಡುವಂಥ ಒಂದು ಹುಡುಗಿ ಇರ್ತಾಳಂತ ನನ್ನ ಥಾಟ್, ನನ್ನ ಅಸಂಪ್ಷನ್. ಅದು ನಿಜನಿರ್ಬೋದು, ಸುಳ್ಳಿರ್ಬೋದು. ಅಂದರೆ ಅದೊಂದು ಇಮ್ಯಾಜಿನರಿ ಕ್ಯಾರೆಕ್ಟರ್ ಇರ್ಬೋದು. ಆ ಇಮ್ಯಾಜಿನರಿ ಕ್ಯಾರೆಕ್ಟರ್ನ ಮೀಟ್ ಮಾಡೋಂಥ ಒಂದು ರಿಯಲ್ ಪಾತ್ರ ಕೂಡ ಜೀವನದಲ್ಲಿ ಬರ್ಬೋದು. ನನ್ನ ಬದುಕಿನಲ್ಲಿ ಅಕ್ಷತಾ ಅನ್ನೋ ಒಂದು ಕ್ಯಾರೆಕ್ಟ್ರು ತುಂಬ ಕಾಡುತ್ತೆ, ಮುಂದೆನೂ ಕಾಡ್ಬೋದು. ಹಾಗಾಗಿ ಆದಷ್ಟು ನನಗೆ ಇದು ತಮಾಷೆ ಅನ್ಸ್ಬೋದು ನಿಮಗೆ. ಇಡೀ ಕಾದಂಬರಿ ನಾನು ಬರೆದಾದ್ಮೇಲೆ ತುಂಬ ಜನ ಕನೆಕ್ಟ್ ಆಗಿರೋದು ಅಕ್ಷತಾ ಕ್ಯಾರೆಕ್ಟರ್. ಆಮೇಲೆ ತುಂಬ ಫೀಮೇಲ್ ರೀಡರ್ಸ್ ನನಗೆ ಹೇಳಿದ್ದಾರೆ, ಅಕ್ಷತಾ ಈ ಕಥೆಯಲ್ಲಿ ಇಲ್ಲ ಅಂದರೆ ಏನೂ ಹೇಳ್ತಿರ್ಲಿಲ್ಲ ಅಂತ. ಆಮೇಲೆ ಜವರಾಜ್ ಅಂತ ಒಬ್ಬರಿದ್ದಾರೆ, ಅವ್ರು ಹೇಳಿದ್ದು ಇದು ಸತೀಶಂದು ಕಾದಂಬರಿ ಅಲ್ಲ, ಅಕ್ಷತಾ ಕಾದಂಬರಿ ಅಂತ. ಹೌದಲ್ವಾ ಅಂತ ನನಗೆ ಆಮೇಲೆ ಅನಿಸ್ತು. ಹಾಗಾಗಿ ಅಕ್ಷತಾ ನನ್ನ ಇದುವರೆಗೂ ಸೃಷ್ಟಿಸಿರೋ ಎಲ್ಲ ಪಾತ್ರಗಳಲ್ಲೂ ಅಕ್ಷತಾ ಅಂದರೆ ಇಷ್ಟ. ಅಕ್ಷತಾ ನಿಜವಾಗ್ಲೂ ಕಾಡುವ ಪಾತ್ರನೇನೆ. ಪುಸ್ತಕ ಮಾರುಕಟ್ಟೆಗೆ ಬರೋ ಹಿಂದಿನ ದಿವಸದ ಟೆನ್ಷನ್ ಅನ್ನ ಹೇಳ್ಬೇಕಂದ್ರೆ? ಟೆನ್ಷನ್ ತುಂಬ ಇತ್ತು, ತುಂಬಾನೇ ಇತ್ತು, ಈಗಲೂ ಇದೆ. ಈಗ 3ನೇ ಮುದ್ರಣದ ಹೊಸ್ತಿಲಲ್ಲಿ ಇದ್ದೀರಾ, ಹಂಗಾಗಿ ಇಲ್ಲ, ಅದಿದ್ದೇ ಇರುತ್ತೆ ನನ್ನ ಪ್ರಕಾರ. ಅದನ್ನು ಅಂದರೆ ನಮ್ಮ ತಲೆಯಲ್ಲಿ ಒಂದಿರುತ್ತೆ, ಈ ಪುಸ್ತಕ ಹಿಂಗೆ ಹೋಗ್ಬೇಕಂತ ಇರುತ್ತೆ. ಅದು ರೀಚ್ ಆಗ್ತಿದೆಯಾ ಇಲ್ವಾ ಅಂತ ಯಾವಾಗಲೂ ಒಂದು, ಈಗಲೂ ನನಗೆ ಗೊತ್ತಿಲ್ಲ ಈ ಪುಸ್ತಕ ಹೇಗೆ ರಿಸೀವ್ ಆಗಿದೆ, ಏನಾಗಿದೆ ಅಂತ, ಕ್ಲಿಕ್ ಕ್ಲಿಕ್ ಆಗದೆ ಇರೋದು ಏನು ಗೊತ್ತಾಗ್ತದೆ. ಒಟ್ಟಿನಲ್ಲಿ ಪುಸ್ತಕ ಸೇಲ್ ಆಗಿರೋದಂತೂ ನಿಜ, ಬಟ್ ಹೇಗೆ ವರ್ಕ್ ಆಗಿದೆ ನನಗೆ ಇನ್ನೂ ಗೊತ್ತಿಲ್ಲ. ಹೌದೌದು, ತುಂಬ ಖುಷಿ ವಿಷಯ ಅದು. ಇಷ್ಟು ಚೆನ್ನಾಗಿ ರೀಚ್ ಆಗ್ತಿರೋದು, ಇಷ್ಟು ಚೆನ್ನಾಗಿ ರಿವ್ಯೂ ಬರ್ತಿರೋದು ನಿಜವಾಗ್ಲೂ ಖುಷಿ ವಿಷಯ. ಕತೆ ಕಾದಂಬರಿ ಬರಿಬೇಕಾದ್ರೆ ಯಾವುದಾದ್ರೂ ಗೋಲ್ಡನ್ ರೂಲ್ ಅನ್ನೋದಿದೆಯಾ? ನೀವು ಅನುಸರಿಸೋದು ಅಥವಾ ನೀವು ನಂಬುವಂತಹ ಗೋಲ್ಡನ್ ರೂಲ್ ಅನ್ನೋವಂಥದ್ದು ಇದೆಯಾ? ಗೋಲ್ಡನ್ ರೂಲ್ ಅಂತ ಇಲ್ಲ, ಬಟ್ ನಾನು ಇತ್ತೀಚೆಗೆ ಅಂದರೆ ಮೊದಲೆಲ್ಲ ಕತೆ ಬರೀತಿದ್ದು ತುಂಬ ಅನಿವಾರ್ಯ ಕಾರಣಗಳಿಗಾಗಿ ಕತೆ ಬರೀತಿದ್ದೆ. ನಾನು ಮೊದಲ ಕಥಾ ಸಂಕಲನ ಬರೆದಾಗ ಅದರಲ್ಲಿ ಮುಕ್ಕಾಲು ಕತೆಗಳು ರಾತ್ರಿ ಹೊತ್ತು ನಿದ್ದೆ ಬರದೆ ಒದ್ದಾಡಿ ಎದ್ದು ಪೆನ್ನಲ್ಲಿ ಬರೆದಿರೋಂತಹ ಕತೆಗಳು. ಆವಾಗ ನನಗೆ ಕತೆ ಫಾರ್ಮ್ಯಾಟು ಅಥವಾ ಅದು ಹೇಳ್ತಾರೆ ವಿವರಗಳು ಜಾಸ್ತಿ ಇರಬಾರ್ದು, ಪಾತ್ರಗಳು ಜಾಸ್ತಿ ಇರಬೇಕು, ಸಂಘರ್ಷ ಅದೊಂದೇನೋ ಇರುತ್ತಲ್ಲ, ಅದೇನು ಗೊತ್ತಿರಲಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಈ ಸ್ಪರ್ಧೆಗಳು ಆ ಟ್ರ್ಯಾಪಿಗೆ ಬಿದ್ದಾದ್ಮೇಲೆ ಅದೊಂದು ತಲೆಯಲ್ಲಿ ಬಂದ್ಬಿಟ್ಟಿರುತ್ತೆ. ಈ ಕತೆ ನಿಜವಾಗ್ಲೂ ಕತೆನಾ? ಈ ಕತೆಯಲ್ಲಿ ತುಂಬ ಈ ದೊಡ್ಡ ದೊಡ್ಡ ರೈಟರ್ಸ್ ಹೇಳ್ತಾರೆ, ಸಂವೇದನೆ ಅಂತಾರೆ, ಪ್ರಜ್ಞೆ ಅಂತಾರೆ, ತುಂಬ ಏಲಿಯನ್ ವರ್ಡ್ಸ್ ಅನ್ಸುತ್ತೆ ನನಗೊಂದೊಂದ್ಸರಿ. ಆಮೇಲೆ ಶೋಷಣೆ ಅಂತಾರೆ, ಸ್ತ್ರೀವೇದನೆ ಅಂತಾರೆ. ಮನುಷ್ಯನ ಕತೆಗಳು ಹೇಳ್ಬೇಕು ನಾವು ಅಷ್ಟೇ, ಮನುಷ್ಯನ ಹ್ಯೂಮನ್ ಎಮೋಷನ್ಸೇ ವರ್ಕೌಟ್ ಆಗೋದು. ಈ ಒಂದಷ್ಟು ಕಮ್ಮಟಗಳನ್ನ ಅಟೆಂಡ್ ಮಾಡಾದ್ಮೇಲೆ, ಒಂದಷ್ಟು ಪುಸ್ತಕಗಳನ್ನ ಓದಾದ್ಮೇಲೆ, ಈಗಲೂ ನಾನು ಚೆಕ್ ಮಾಡ್ತಾ ಇರ್ತೀನಿ, ಚಾಟ್ GPT ಹಾಕ್ತಾ ಇರ್ತೀನಿ ಒಂದು ಕತೆ ಹೇಗೆ ವರ್ಕೌಟ್ ಆಗುತ್ತೆ ಅಂತ. ಅದು ನನಗೆ ಇನ್ನೂ ಗೊತ್ತಿಲ್ಲ. ಒಂದು ಕತೆ ನೀವು ಹೆಂಗೆ ದಾಟ್ಸ್ಬೇಕು ಅದು ಗೊತ್ತೇ ಆಗಲ್ಲ, ಅದು ಕೊನೆವರೆಗೂ ಅದೊಂದು ಮ್ಯಾಜಿಕ್ ಅನಿಸುತ್ತೆ. ಬಟ್ ಗೋಲ್ಡನ್ ರೂಲ್ ಅಂದರೆ ಫಸ್ಟು ಒಂದು 4-5 ಲೈನ್ ಇರುತ್ತಲ್ಲ, ಅದು ನಿಮ್ಮನ್ನ ಕತೆ ಸೀದಾ ಕರ್ಕೊಂಡು ಹೋಗ್ಬೇಕು. ಅದು ಕರ್ಕೊಂಡೋಗಿಲ್ಲ ಅಂದರೆ ಅದು ನಿಲ್ಲಲ್ಲ ಅನ್ನೋ ಒಂದು ತಲೆಯಲ್ಲಿ. ಹಾಗಾಗಿ ನನಗೆ ಸ್ಟಾರ್ಟಿಂಗಲ್ಲಿ ತುಂಬ ಒಂದು 4-5 ವಿವರಗಳು ಕೊಟ್ಟರೆ ಆ ಕತೆ ತುಂಬ ಚೆನ್ನಾಗಿದೆ ಅಂತಾರೆ. ನಾನು ಅದನ್ನು ಓದೇ ಇರೋಲ್ಲ, 4-5 ಲೈನ್ ಓದಿ ಅಲ್ಲೇ ನಾನು ಡ್ರಾಪ್ ಆಗಿರ್ತೀನಿ. ನನಗೆ ಯಾವುದು 2-3 ಸಾಲಲ್ಲಿ ಫಸ್ಟ್ ಕತೆ ಹೇಳ್ಕೊಂಡು ಹೋಗ್ತಾರೆ, ಅದ್ರಕ್ಕೆ ಬೇಗ ಬಿದ್ದೋಗ್ಬಿಡ್ತೀನಿ. ಮುರಾಕಮಿ ಸ್ಟೋರೀಸ್ ನನಗೆ ಅದಕ್ಕೆ ತುಂಬ ಇಷ್ಟ. ಹೌದು. ಹಾಗಾಗಿ ಮನುಷ್ಯ ಅಥವಾ ಮನುಷ್ಯತಿ ಕತೆ ಬರೆಯೋದೇ ಗೋಲ್ಡನ್ ರೂಲ್ ನಿಮ್ಮ ಪ್ರಕಾರ? ಆಯ್ತು. ಆಮೇಲೆ ಬರೆಯೋ ಪ್ರೋಸೆಸ್ನಲ್ಲಿ ಇರಬೇಕಾದ್ರೆ ನಿಮ್ಮ ಅತ್ಯಂತ ಪ್ರೊಡಕ್ಟಿವ್ ಟೈಮ್ ಅಥವಾ ಈಲ್ಡಿಂಗ್ ಟೈಮ್ ಅಂತ ಹೇಳ್ತೀವಲ್ಲ, ಅದು ಯಾವುದು? ಆಫೀಸ್ ಟೈಮ್.
ಇಂಟರ್ವ್ಯೂದಲ್ಲಿ ಇದ್ದೀವಿ, ಪರವಾಗಿಲ್ಲ, ಹೇಳ್ಬೋದು. ನನಗಿದು ಹೇಳ್ಬಿಟ್ಟು ಅಂದರೆ ನನ್ನ ಹತ್ರ ಪರ್ಸ್ನಲ್ ಕಂಪ್ಯೂಟರ್ ಲ್ಯಾಪ್ಟಾಪ್ ಏನಿಲ್ಲ. Okay. ನಾನು ಆಫೀಸ್ಗೆ ಹೋಗಿದ ತಕ್ಷಣವೇ ಆಫೀಸಲ್ಲಿರೋ ಕಂಪ್ಯೂಟರ್ಲೇ ನಾನು ಇದುವರೆಗೂ ಬರೆದಿರೋದು. ಲಾಸ್ಟ್ 10 ವರ್ಷ ನಾನು ಏನೇನು ಬರೆದಿದ್ದೀನಿ ಅದೆಲ್ಲ ಆಫೀಸ್ ಕಂಪ್ಯೂಟರ್ಲೇ ಬರೆದಿರೋದು. ನಾನು ಮನೇಲಿದ್ದರೆ ಜಾಸ್ತಿ ಹೆಂಡತಿ ಜೊತೆ ಬೇರೆ ಬೇರೆ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಹೊರತು ಈ ಕತೆ ಬರೆಯೋದೆಲ್ಲ ಆಫೀಸ್ಗೆ. ನಾನು ಎಷ್ಟೊಂದು ಸರಿ ನನ್ನ ಆಫೀಸಲ್ಲಿ ಜಾಸ್ತಿ ರಜೆ ಆಗ್ತಿರೋದು ಇದೇ ಕಾರಣ. ಅಟ್ಲೀಸ್ಟ್ ಎಲ್ಲರೂ ಬರಿಬೋದಲ್ಲ ಅಂತ. ಅಂದರೆ ತುಂಬ ಟೈಮ್ ಸ್ಪೆಂಡ್ ಮಾಡೋಲ್ಲ, ಒಂದು 2 ಅವರ್ ಟೈಮ್ ಸ್ಪೆಂಡ್ ಮಾಡ್ರೆ ನಾನು ಆಫೀಸ್ ಸಿಸ್ಟಮಲ್ಲೇ ಮಾಡೋದು. ತುಂಬ ಒಳ್ಳೆಯದು. ಯಾವ ಪುಸ್ತಕ ನಿಮ್ಮನ್ನು ತುಂಬ ಭಾವುಕರನ್ನಾಗಿ ಮಾಡಿದೆ? ತುಂಬ ಪುಸ್ತಕಗಳು ಮಾಡಿದೆ, ಅದು ತುಂಬ ದೊಡ್ಡ ಲಿಸ್ಟ್ ಇದೆ ಅನ್ಸುತ್ತೆ ನನ್ನ ಪ್ರಕಾರ. ಒಂದೆರಡು ಹೇಳ್ಬೋದು ಅಂದರೆ? ಚಿತ್ತಾಳರ್ದು 3 ದಾರಿಗಳು ಅಂತ ಇದೆ, ಅದು ನನಗೆ ಆಲ್ ಟೈಮ್ ಫೇವ್ರೆಟ್. ಆಮೇಲೆ ಖಾಲಿದ್ ಹುಸೇನಿ ಅಂತ ಒಬ್ಬರು ರೈಟರ್ ಇದ್ದಾರೆ, ಅವ್ರದ್ದು ದಿ ಕೈಟ್ ರನ್ನರ್ ಅನ್ನೋ ಒಂದು ಕತೆ, ಒಂದು ನಾವೆಲ್ ಇದೆ. ಅದು ಇವಾಗಲೂ ನನಗದು ಡಿಸ್ಕ್ರೈಬ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಹಾಂಟಿಂಗ್ ಬರಹ ಅದು. ಅಂಥದ್ದೊಂದು ಬರೆಯೋಕ್ಕಾಗುತ್ತಾ ಅನ್ನೋ ಒಂದು ಕ್ವಶನ್ ಇರೋಂತಹ ಬರಹ ಅದು. ಸಿಕ್ಕಾಪಟ್ಟೆ ಹತ್ತಿರೋ ಒಂದು ಕಾದಂಬರಿ. ನನಗೆ ನನ್ನ ಸ್ವಂತ ಭಾಷೆ ಅಂದರೆ ಕನ್ನಡ ಭಾಷೆಯಲ್ಲಿ ನಾನೇನೋ ಒಂದು ಓದಿದಾಗ ನನ್ನ ಅಷ್ಟು ಎಮೋಷನ್ ನಾನು ಇದುವರೆಗೂ ಹಾಗೇ ಇಲ್ಲ. ಬಟ್ ಆ ವ್ಯಕ್ತಿ ಬರೆದಿರೋದು ಆ ಕೆಲವೊಂದು ಸೀನ್ಗಳು ಇವಾಗ ನೆನೆಸ್ಕೊಂಡ್ರೆ ನನಗೆ ಇದಾಗುತ್ತೆ. ದಿ ಕೈಟ್ ರನ್ನರ್ ನನ್ನ ಆಲ್ ಟೈಮ್ ಫೇವರೇಟ್. ಓಕೆ ಓಕೆ. ಮುಂದಿನ ಬರಹ, ಮುಂದಿನ ಬರವಣಿಗೆ, ಮುಂದಿನ ಪುಸ್ತಕ, ಅದ್ರ ಬಗ್ಗೆ ಕ್ಲೂ ಕೊಡ್ಬೋದಾ, ಹೇಳ್ಬೋದಾ? ಏನು ಬರೀಲಿಕ್ಕಿದ್ದೀರಿ? ಗೊತ್ತಿಲ್ಲ, ಏನು ಬರೀಬೇಕಂತ ಗೊತ್ತಿಲ್ಲ. ನಾನು ಮೊದಲನೇ ಪುಸ್ತಕ ಬರೆದಾಗ ಅರ್ಪಣೆ ಪೇಜಲ್ಲಿ ಇರೋ ಬರೋರಿಗೆಲ್ಲ ಅರ್ಪಣೆ ಮಾಡಿದ್ದೀನಿ ನಾನು. ನನ್ನ ತಲೆಯಲ್ಲಿದ್ದು ಇದು ನನ್ನ ಲಾಸ್ಟ್ ಪುಸ್ತಕ, ಫಸ್ಟ್ ಆ್ಯಂಡ್ ಲಾಸ್ಟ್ ಅಂತ ಬರೆದಿದ್ದೆ. ಇನ್ನು ಮುಂದೆ ಗೊತ್ತಿಲ್ಲ ಏನಿದೆ ಅಂತ. ಒಂದಷ್ಟು ಕತೆಗಳಿರ್ಬೋದು, ಬಟ್ ಅದನ್ನು ಪುಸ್ತಕ ಮಾಡ್ಬೋದಾ, ಓದಲಿಕ್ಕೆ ಯೋಗ್ಯನ ಇಲ್ವಾ ಅನ್ನೋ ಒಂದಷ್ಟು ಥಾಟ್ಸ್ ಇದೆ. ಮೇ ಬಿ ಕಿಳಿಗ್ ನನ್ನ ಕೊನೆ ಪುಸ್ತಕನಾಗಿರ್ಬೋದು. ಅಯ್ಯೋ, ಹಿಂಗ್ ನೀವ್ ಹೇಳ್ಬಿಟ್ರೆ ನಿಮ್ ಓದುಗರೆಲ್ಲ ಏನ್ ಮಾಡ್ಬೇಕು? ನಿಮ್ಮ ಮನೆ ಮುಂದೆ ಧರಣಿ ಕೂತ್ಕೊಳ್ತಾರೆ, ಮೆಟ್ರೋ ಸ್ಟೇಷನ್ಗಳ ಮುಂದೆ ಧರಣಿ ಕೂತ್ಕೊಳ್ತಾರೆ. ಇಲ್ಲ ಇಲ್ಲ, ನನಗೆ ಅಂದ್ರೆ ಇದುವರೆಗೂ ಬರ್ದಿರೋದ್ರಲ್ಲಿ ಖುಷಿ ಇದೆ. ತೀರಾ ನಾನು ಆಗ್ಲೇ ಹೇಳ್ದೆ, ತೀರಾ ಕಾಡುವಂತಹ ಏನಾದ್ರು ಬರೆದ್ರೆ ನನಗೆ ಫಸ್ಟ್ ಕಾಡಬೇಕು. ಆಮೇಲೆ ಇದನ್ನ ಓದಿದ್ರೆ ನಾನೇನೋ ಒಂದು ದಾಟಿಸಕ್ಕೆ ನಾನು ಸಕ್ಸಸ್ಫುಲ್ ಆದೆ ಅನ್ನೊಂದು ಕಾನ್ಫಿಡೆನ್ಸ್ ನಂಗೆ ಬರೆದ್ರೆ ಎಷ್ಟು ಪುಸ್ತಕನಾದ್ರು ಬರಿಬೋದು, ಇಲ್ಲಾಂದ್ರೆ ಏನು ಬರದೇ ಇದೆ. ಹಾಗೆ ಮಾಡಬೇಡಿ, ನಿಮ್ಮನ್ನು ಓದಲಿಕ್ಕೆ ನಾವೆಲ್ಲ ಕಾದಿದ್ದೇವೆ ಮುಂದೆ, ಆಯಿತಾ? ಇನ್ನೂ ನೀವು ಬರಿಬೇಕು, ಇನ್ನೂ ಕೃತಿಗಳು ಬರಬೇಕು ನಿಮ್ಮಿಂದ ಅಂತ ಕೇಳ್ಕೊಳ್ತೇನೆ. ಇಲ್ಲಿವರೆಗೂ ಎಲ್ಲ ಪ್ರಶ್ನೆಗಳಿಗೆ ಖುಷಿಯಿಂದ ಮನಸ್ಫೂರ್ತಿಯಾಗಿ ಉತ್ತರ ಕೊಟ್ಟಿದ್ದೀರಾ, ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ವೀರಲೋಕ ಬಗ್ಗೆ ಒಂದು 2 ಮಾತು ಹೇಳ್ಬಿಡ್ತೀನಿ. ಕೆಲವೊಂದು ಮನೆಯಲ್ಲಿ ನಿಮಗೆ ನೋಡಿರ್ತೀರ, ತುಂಬ ಪ್ರೀತಿಸಿರೋ ಒಂದು ಮಗ ಅಥವಾ ಮಗಳು ಸಡನ್ನಾಗಿ ಯಾರ ಜೊತೆ ಓಡೋಗ್ಬಿಡ್ತಾರೆ. ಮನೆಯವ್ರಿಗೆ ತುಂಬ ಸಿಟ್ಟಿರುತ್ತೆ, ಆದರೆ ಅವರು ವಾಪಸ್ ಮನೆಗೆ ಬಂದಾಗ ಅಲ್ಲೇನೋ ಒಂದು ಅನ್ಎಕ್ಸ್ಪ್ರೆಸ್ ಮಾಡೋ ಆಗದೆ ಇರೋ ಒಂದು ಪ್ರೀತಿ ಇರುತ್ತೆ. ಹೌದು, ನನಗೆ ಈ ಸ್ಥಳಕ್ಕೆ ವೀರಲೋಕಕ್ಕೆ ಯಾವಾಗ ಬಂದರೂ ನನಗೆ ಅದೊಂದು ಏನೋ ಒಂದು ಅದು ಅನಿಸುತ್ತೆ. ಅದೇ ಡಿಸ್ಕ್ರೈಬ್ ಮಾಡೋಕ್ಕಾಗಲ್ಲ, ಯಾಕೆಂದರೆ 2 ಪುಸ್ತಕಗಳು ಇಲ್ಲಿಂದ ಬಂದಿದೆ. 2 ಕೂಡ ನಾನ್ ಫಿಕ್ಷನ್. ಹೌದು, 2 ಕೂಡ ಒಂದಷ್ಟು ಜನಕ್ಕೆ ಅಪ್ರೋಚ್ ಮಾಡಿ ಆಗದೆ ಇದ್ದಂತಹ ಪುಸ್ತಕಗಳು. ಅದು ನನ್ನ ಸೆಲ್ಫ್ ಕೂಡ ಮಾಡೋಕ್ಕಾಗದೇ ಇರೋಂತಹ ಪುಸ್ತಕಗಳು. ಹೌದು, ಆ 2 ಪುಸ್ತಕಗಳಿಗೂ ಈ ಜಾಗ ಒಂದು ಏನೋ ಪುಷ್ ಕೊಟ್ಟಿದೆ. ಹಾಗಾಗಿ ಅಲ್ಲ, ಅದು ತುಂಬ ಕ್ಲೀಶೆ ಅನ್ಸ್ಬಿಟ್ಟದೆ. ಆಶ್ರಯ ಅಥವಾ ಏನೋ ವೇದಿಕೆ ಕ್ಲೀಶೆ ಅನ್ಸ್ಬಿಡುತ್ತೆ. ಅದು ಮೀರಿ ಏನೋ ಒಂದು ಇದೆ. ಹಾಗಾಗಿ ಇದಕ್ಕೆ ಈ ವೇದಿಕೆ ಕೂತ್ಕೊಂಡು ಮಾತಾಡೋಕೆ ನನಗೆ ಯಾವತ್ತೂ ಖುಷಿ ಇತ್ತು, ಇವತ್ತಾಗಿದೆ. ಥ್ಯಾಂಕ್ ಯು ಅನಂತ್ ಕುಣಿಗಳಿಗೆ ಮತ್ತು ವೀರಲೋಕಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು.